ಹಾಯ್ ಹಲೋ ನಮಸ್ಕಾರ ಎಲ್ಲ ನಮ್ಮ ಕರ್ನಾಟಕ ಮಂದಿಗೆ. ಇವತ್ತಿನ ವಿಡಿಯೋ ಬಂದು ಸ್ಪ್ರೇ ಪೇಂಟಿಂಗ್ ಬಗ್ಗೆದಾಗ. ಇದು ನಾನು ಪೇಂಟಿಂಗ್ ಬಗ್ಗೆದ ಫಸ್ಟ್ ವಿಡಿಯೋ ಮಾಡತ್ತೀನಿ. ನೋಡ್ಬೋದು ಮಷಿನೆಲ್ಲ ಹಚ್ಚಿಬಿಟ್ಟಿದ್ದೀವಿ, ಪೇಂಟೆಲ್ಲ ಮಿಕ್ಸ್ ಮಾಡ್ಕೊಂಡಿದ್ದೀವಿ. ಇವಾಗೇನು ಕಾಂಪ್ರೆಸರ್ ಸ್ಟಾರ್ಟ್ ಮಾಡ್ಕೊತಿದ್ದೀವಿ. ವಿಡಿಯೋ ಪೂರ್ತಿ ಕೊನೆ ತನಕ ನೋಡಿರಿ. ಸ್ಪ್ರೇ ಪೇಂಟಿಂಗ್ ಬಗ್ಗೆದ ನಿಮಗೆ ಹೇಳ್ಕೊಡ್ತೀನಿ ಹೆಂಗೆ ಮಾಡ್ಬೇಕಂತೇಳಿ. ಹ್ಯಾಂಡ್ ಮೂಮೆಂಟ್ ಎಲ್ಲ ಕಾಂಪ್ರೆಸರ್ ಎಲ್ಲ ಸ್ಟಾರ್ಟ್ ಆಗ್ಯದ. ಈಗ ಏನದ ನೋಡ್ಬೋದು. ನಮ್ಮದು ಇವೆಲ್ಲ ಪೈಪ್ಗಳೆಲ್ಲ ನೀಟಾಗಿ ಎಷ್ಟು ಡಿಸ್ಟೆನ್ಸ್ ಮೇಲೆ ಬೇಕು ನಮಗೆ ಅಂಥೇಳಿ ಎಲ್ಲ ನೀಟಾಗಿ ಇಟ್ಕೊಂಡಿದ್ದೆವು. ಎಜ್ಗಳಿಗೆಲ್ಲ ಮಾಸ್ಕಿಂಗ್ ಟೇಪ್ ಮಾಡ್ಕೊಂಡು ಕರೆಕ್ಟಾಗಿ ಇವಾಗೇಂದ ಫುಟ್ಬಾಲ್ ಎಲ್ಲ ಪೇಂಟಿನಾಗ ಇಡ್ಲತ್ತಾರ ನೋಡ್ಬೋದು. ಅವೆಲ್ಲ ಇಟ್ಕೊಂಡು ನೀಟಾಗಿ ಇಟ್ಕೊಂಡು ಫಸ್ಟ್ ಕೆಲಸ ನಾವು ಟಿನ್ನರ್ ಪಾಸ್ ಮಾಡಬೇಕು. ಟಿನ್ನರ್ ಪಾಸ್ ಅಂದ್ರೆ ನಾವು ಲಾಸ್ಟ್ ಟೈಮ್ ನಾವು ಏನು ಪೇಂಟ್ ಮಾಡಿದಾಗ ನಾವು ಹೋಸಿನ ಟಿನ್ನರ್ ಏರಿಸ್ತೀವಲ್ಲ ಅದಕ್ಕೆ ಕ್ಲಿಯರ್ ಮಾಡ್ಕೋಬೇಕು. ಟಿನ್ನರ್ ಯಾಕೆ ಏರಿಸ್ತಾರೆ ಅಂತಂದ್ರೆ ಹೋಸ್ಗಳು ಜಾಮ್ ಆಯ್ತವೆ ಪೇಂಟ್ ಇಟ್ಟರೆ. ಸೊ ಪೇಂಟ್ ಇಡಲ್ಲ ಯಾರು ಒಳಗೆ, ಹೋಸ್ಗಳು ಜಾಮ್ ಆಗಬಾರ್ದು ಅಂಥೇಳಿ. ಪೇಂಟಿಂಗ್ ಕೆಲಸ ಮುಗೀತಂದ್ರೆ ಟಿನ್ನರ್ ಏರಿಸ್ತಾರೆ. ಇದು ಲಾಸ್ಟಿಗೆ ನಿಮಗೆ ತೋರಿಸ್ತೀನಿ ನಾನು. ನೋಡ್ಬೋದು ಟಿನ್ನರ್ ಎಲ್ಲ ತೆಗೆದು ಈ ಪೇಂಟ್ ಬಂತು. ಪೇಂಟ್ ಎಲ್ಲ ರನ್ ಮಾಡ್ಕೊಂಡೆವು. ಈಗಿಂದ ಇದಕ್ಕೆ ನೌಸಲ್ ಹೋಲ್ಡ್ರ್ ಅಂತಾರೆ. ಹಚ್ಕೊಳತ್ತೀವಿ ಕರೆಕ್ಟಾಗಿ ಹಚ್ಕೋಬೇಕು. ಸ್ಟ್ರೈಟಾಗಿ ಇಡಬೇಕು. ಅದು ಇಲ್ಲಿ ನೋಡ್ಬೋದು ಸ್ಟ್ರೈಟಾಗಿ ಇಟ್ಕೊಂಡು ನಮಗೆ ಪ್ರೆಷರ್ ಎಲ್ಲ ಎಷ್ಟು ಬೇಕು ಎಷ್ಟಿಲ್ಲ ಎಲ್ಲ ಇಲ್ಲೇ ಫಸ್ಟ್ ಚೆಕ್ ಮಾಡಿಕೊಂಡು ನಾವು ಕರೆಕ್ಟಾಗಿ ನಾವು ಫಸ್ಟ್ ಪ್ರೆಷರ್ ಇಟ್ಕೊಂಡು ಆಮೇಲೆ ಸ್ಪ್ರೇ ಮಾಡ್ಲಿಕ್ಕೆ ಹೋಗಬೇಕು. ಪ್ರೆಷರ್ ಎಲ್ಲ ಕರೆಕ್ಟಾಗಿ ಇಟ್ಕೊಂಡೆವು. ಇಲ್ಲಿ ನೋಡ್ಬೋದು ಬಂದೇವು ಈಗ ಸ್ಪ್ರೇ ಮಾಡೋಕೆ. ಸ್ಪ್ರೇ ಹೊಡೆಯೋ ಟೈಮಿನಾಗ ಏನದ ಒಂದೇ ಮೇನು ನೀಟಾಗಿ ಹ್ಯಾಂಡ್ ಮೂಮೆಂಟು ಒಂದೇ ಸ್ಪೀಡ್ದಾಗ ಇಟ್ಕೋಬೇಕು. ನಾನು ಸ್ಲೋ ಹೊಡ್ರಿ, ಯಾರು ಸ್ಲೋ ಹೊಡಿತಾರೆ ಯಾರು ಸ್ಪೀಡ್ ಹೊಡಿತಾರೆ ಅದು ಮ್ಯಾಟ್ರ್ ಆಗೋಲ್ಲ. ಬಟ್ ಹ್ಯಾಂಡ್ ಮೂಮೆಂಟ್ ಏನದ ಒಂದೇ ಲೆವೆಲ್ ಮೇಲೆ ಒಯ್ಬೇಕು. ಜಾಸ್ತಿ ಇಲ್ಲಿ ಸ್ವಲ್ಪ ಸ್ಲೋ ಸ್ವಲ್ಪ ಸ್ಪೀಡು ಈ ರೀತಿ ಹೊಡಿಬಾರ್ದು. ಯಾಕಂದರೆ ನಮಗೆ DFT ಬರಲ್ಲ. DFT ಅಂದರೆ ಥಿಕ್ನೆಸ್, ಪೇಂಟ್ ಥಿಕ್ನೆಸ್ಸು. DFT ಅಂದರೆ ಡ್ರೈ ಫಿಲ್ಮ್ ಥಿಕ್ನೆಸ್ ಅಂತಾರೆ ಅದಕ್ಕೆ. ಅಂದರೆ ಪೇಂಟು ಆರಿದ ಮೇಲೆ ಒಣಗಾದ ಮೇಲೆ ನಮಗೆ ಥಿಕ್ನೆಸ್ಸು ಹೆಚ್ಚು ಕಮ್ಮಿ ಆಗುತ್ತೆ. ಇದು ಯಾಕಂದರೆ ಕ್ಲೈಂಟ್ದು ರಿಕ್ವೈರ್ಮೆಂಟ್ ಇರುತ್ತೆ ಈ ಪ್ರಾಜೆಕ್ಟ್. ಇದು ಇವಾಗ ನಾವು ಹೊಡಿತಾ ಇರೋದು ಕೂಲಿಂಗ್ ವಾಟರ್ ಲೈನು. ಈ ಪೇಂಟೇ ಪ್ರಿಫರ್ ಮಾಡಿರ್ತಾರೆ. ಇದೇ ಪೇಂಟು ಇದು ಇಷ್ಟೇ ಥಿಕ್ನೆಸ್ಸಲ್ಲಿ ಹೊಡಿಬೇಕು. ಜಾಸ್ತಿ ಆದರೂ ಪ್ರಾಬ್ಲಮ್ ಆಗುತ್ತೆ, ಕಮ್ಮಿ ಆದರೂ ಪ್ರಾಬ್ಲಮ್ ಆಗುತ್ತೆ. ಸೊ ಒಂದು ಲೈಫ್ ಲೈನ್ ಅಂತ ಇರುತ್ತೆ ಪೇಂಟಿಗೆ, ಒಂದು 5-6 ವರ್ಷ 7-8 ವರ್ಷ ಅಂಥೇಳಿ. ಅದು ಅಷ್ಟು ನಾವು ಥಿಕ್ನೆಸ್ಸಲ್ಲಿ ಹೊಡೆದ್ರೇ ಅದು ಆ ಲೈಫ್ ಲೈನ್ನ ರೀಚ್ ಆಯ್ತದು. ಇಲ್ಲ ಅಂದ್ರೆ ಆಗೋಲ್ಲ, ಸ್ವಲ್ಪ ಬೇಗನೂ ಕೆಟ್ಟೋಗ್ಬಿಡುತ್ತೆ. ಅದಕ್ಕೆ ಥಿಕ್ನೆಸ್ ನೀಟಾಗಿ ಹೊಡ್ಕೋಬೇಕು. ನೋಡ್ಬೋದು ಹ್ಯಾಂಡ್ ಮೂಮೆಂಟ್ ಎಲ್ಲ ಕರೆಕ್ಟಾಗಿ ನೀಟಾಗಿ ಒಂದೇ ಸ್ಪೀಡಲ್ಲಿ ಇಟ್ಕೊಂಡು ಬರಬೇಕು. ನಾನು ಸ್ವಲ್ಪ ವಿಡಿಯೋ ಸ್ಪೀಡ್ ಮಾಡಿದ್ದೀನಿ ಅಷ್ಟೇ. ಹ್ಯಾಂಡ್ ಮೂಮೆಂಟ್ ಏನು ಸ್ಪೀಡ್ ಮಾಡಿಲ್ಲ, ಒಂದೇ ಸ್ಪೀಡಲ್ಲಿದೆ. ನೋಡ್ಬೋದು ಕರೆಕ್ಟಾಗಿ ಹೊಡ್ಕೋಬೇಕು. ಜಾಸ್ತಿ ಏನು ಟೆನ್ಷನ್ ತೊಗೋಬಾರ್ದು. ನೋಡ್ಬೋದು ನಿಮಗೆ ಈಗ ಯಾರಾದರೂ ಹೊಸ್ದವ್ರು ಇದ್ದರೆ ಅವರು ಸ್ಪ್ರೇ ಮಾಡ್ತಿರ್ಬೇಕಾದ್ರೆ ನಿಮಗೆ ಥಿಕ್ನೆಸ್ಸು ಡ್ರೈ ಆದಮೇಲೆ ಥಿಕ್ನೆಸ್ ಇಷ್ಟೇ ಹೆಂಗೆ ಬರಬೇಕು ಅಂತ ನಿಮಗೆ ಡೌಟ್ ಇದ್ದರೆ ವೆಟ್ ಫಿಲ್ಮ್ ಅಂತ ಒಂದು ವೆಟ್ ಗೇಜ್ ಬರುತ್ತೆ, ವೆಟ್ ಫಿಲ್ಮ್ ಥಿಕ್ನೆಸ್ ಅಂತೇಳಿ. ಅದರಿಂದ ನಾವು ಹೊಡೆಯುವಾಗ ಫಸ್ಟ್ ಸ್ಟಾರ್ಟಿಂಗಲ್ಲೇ ಅದು ಚೆಕ್ ಮಾಡ್ಕೋಬೇಕು. ಅಂದರೆ ನಾವು ಎಷ್ಟು ಕೈ ಪೇಂಟ್ ಮಾಡಿದ್ರೆ ಎಷ್ಟು ಸರಿ ಹ್ಯಾಂಡ್ ಮೂವ್ಮೆಂಟ್ ಮಾಡಿದ್ರೆ ನಮಗೆ ಎಷ್ಟು ಥಿಕ್ನೆಸ್ ಬರುತ್ತೆ ಅಂಥೇಳಿ ಅದರಲ್ಲಿ ಕ್ಯಾಲ್ಕುಲೇಷನ್ ಇರುತ್ತೆ. ಅದು ಕ್ಯಾಲ್ಕುಲೇಷನ್ ಅದ್ರ ಬಗ್ಗೆ ಎಲ್ಲ ಪೂರ್ತಿ ಡೀಟೇಲ್ ವಿಡಿಯೋ ನಾನು ಮತ್ತೊಂದು ಮಾಡಾಕ್ತೀನಿ. ಅದೇ ಈ ವಿಡಿಯೋದಲ್ಲಿ ಬೇಡ. ಅದರಿಂದ ನಾವು ಚೆಕ್ ಮಾಡ್ಕೋಬೇಕು. ಇವಾಗ ನಮಗೆ ಇದಕ್ಕೆ ಬಂದು ಒಂದು 50-70 ಮೈಕ್ರಾನ್ಸ್ ನಮಗೆ DFT ಬೇಕು. ಮೈಕ್ರಾನ್ ಪೇಂಟು ಥಿಕ್ನೆಸ್ ಎಷ್ಟಿದೆ ಅಂಥೇಳಿ ಮೈಕ್ರಾನ್ಸಲ್ಲಿ ಅಳೆಯೋದು ನಾವು. ಆಲ್ಕೋಮೀಟ್ರ್ ಬರುತ್ತೆ, ಅದು ಡ್ರೈ ಫಿಲ್ಮು. ನಾವು ವೆಟ್ ಇದ್ದಾಗ ಅಳೆಯೋದಕ್ಕೆ WFT ಅಂತಾರೆ, ವೆಟ್ ಫಿಲ್ಮ್ ಥಿಕ್ನೆಸ್ಸು. ಅದರಿಂದ ಇದು ಮಾಡ್ತಾರೆ. ನೋಡ್ಬೋದು ಕರೆಕ್ಟಾಗಿ ಹೊಡ್ಕೋಬೇಕು, ಯಾವುದು ಟೆನ್ಷನ್ ತೊಗೊಳಲ್ದೆ. ನೀವು ಡೈಲಿ ರೆಗ್ಯುಲರ್ ಮಾಡ್ತಾಯಿದ್ರೆ ಹ್ಯಾಬಿಟ್ ಆಗಿಬಿಡುತ್ತೆ. ಫಸ್ಟ್ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಇದಾಗುತ್ತೆ. ನೋಡ್ಬೋದು ನೀಟಾಗಿ ಫಿನಿಶಿಂಗ್ ಬರುತ್ತೆ ಚೆನ್ನಾಗಿ ಒಂದೇ ಮೂಮೆಂಟಲ್ಲಿ ಹೊಡೆದ್ರೆ. ಸ್ವಲ್ಪ ಸ್ಪೀಡ್ ಜಾಸ್ತಿ ಕಮ್ಮಿ ಮಾಡಿದ್ರು ಇದು ಬರೋಲ್ಲ. ಚೆನ್ನಾಗಿ ಹೊಡ್ಕೋಬೇಕು. ಇವಾಗೆಲ್ಲ ಲಾಸ್ಟ್ ಕಂಪ್ಲೀಟಲ್ಲಿ ಬಂದಿದ್ದೀವಿ. ಇವತ್ತು 4 ಪೈಪ್ ಇದ್ದು ನಮಗೆ ಪೇಂಟಿಂಗ್ ಮಾಡೋದು. ರಿಸ್ಟ್ ಮಾಡಿದ್ರೆ ಮುಗಿದೋಯ್ತು ನಮ್ಮ ಕೆಲಸ. ನೋಡ್ಬೋದು ಕೆಲಸ ಏನು ಆರಾಮಾಗಿರುತ್ತೆ, ಏನಿಲ್ಲ. ಬಟ್ ಸ್ವಲ್ಪ ಹೊಸದಾಗಿ ಬಂದವ್ರಿಗೆ ಸ್ವಲ್ಪ ಕಷ್ಟ ಆಗುತ್ತೆ ಅಷ್ಟೇ. ನಿಮಗೊಂದು ಸರ್ತಿ ಹ್ಯಾಬಿಟ್ ಬಿದ್ದರೆ ಏನಾಗಲ್ಲ. ನೋಡ್ಬೋದು ನೀಟಾಗಿ ಹೊಡ್ಕೊಂಡು ಹೋಗ್ತಾಯಿದ್ದೀವಿ. ನೋಡ್ಬೋದು ಪೈಪ್ ನೋಡಿ ಇವಾಗ ಸ್ಪ್ರೇ ಏನಕ್ಕೆ ಮಾಡ್ತಾರೆ ಅಂಥೇಳಿ ಎಷ್ಟು ಚೆನ್ನಾಗಿ ಕಾಣಿಸ್ತಾಯಿದೆ. ಪೈಪ್ ಶೈನಿಂಗ್ ಹೆಂಗೆ ಬರ್ತಾಯಿದೆ. ಇದೇ ನಾವು ರೂಲರಲ್ಲಿ ಮಾಡಿದ್ರೆ ಇಷ್ಟು ಶೈನಿಂಗ್ ಬರೋಲ್ಲ. ಸೊ ಅದಕ್ಕೆ ಸ್ಪ್ರೇ ಮಾಡ್ತಾರೆ, ಶೈನಿಂಗು ಪ್ಲಸ್ಸು ಕ್ವಾಲಿಟಿಗೋಸ್ಕರ ಆಯಿತು. ಇನ್ನೊಂದು ಕೆಲಸ ಸ್ಪೀಡ್ ಆಗೋಕ್ಕೆ. ಆಮೇಲೆ ಪೇಂಟಿಂಗ್ ಎಲ್ಲ ಮುಗೀತು, ಬಂದುಬಿಟ್ವಿ. ಮತ್ತು ಫಸ್ಟ್ ವೀಡಿಯೋ ಸ್ಟಾರ್ಟಿಂಗಲ್ಲಿ ಹೇಳಿದಾಗ
ಹೋಸಿಂದ ಪೆಂಟೆಲ್ಲ ತೆಗಿಬೇಕು. ಫಸ್ಟ್ ನೀಟಾಗಿ ಪೆಂಟ್ ತೆಗೆದಿವಿ, ಯಾಕಂದರೆ ಪೆಂಟಲ್ಲಿ ಅಡ್ನರ್ ಮಿಕ್ಸ್ ಆಗಿರುತ್ತೆ. ಅಡ್ನರ್ ಅಂದರೆ ಪೆಂಟ್ನ ಡ್ರೈ ಮಾಡೋದು, ಅದು ಮಿಕ್ಸ್ ಆಗಿರುತ್ತೆ. ಅದನ್ನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ ಪೆಂಟ್ ಹೆಂಗೆ ಮಿಕ್ಸ್ ಮಾಡಬೇಕು ಅನ್ನೋದು. ಅದು ಪೆಂಟೆಲ್ಲ ತೆಗೆದು ಫಸ್ಟ್ ಹೋಸಲ್ಲಿ ನಾವು ಟಿನ್ನರ್ ಇಟ್ಬಿಡ್ತೀವಿ. ಇಲ್ಲಿ ನೋಡಿ ಫಸ್ಟ್ ಟಿನ್ನರಿಂದ ಕ್ಲೀನ್ ಮಾಡ್ಕೊತಾ ಇದ್ದೀವಿ. ಫಸ್ಟು ಪೆಂಟೆಲ್ಲ ಆಚೆ ತೆಗಿತಾ ಇದ್ದೀವಿ. ಆಚೆ ತೆಗೆದು ಸ್ವಲ್ಪ ಹೊತ್ತಿಗೆ ಒಂದು 2-3 ನಿಮಿಷ ರನ್ ಮಾಡಬೇಕು ಟಿನ್ನರು. ನೀಟಾಗಿ ಎಲ್ಲ ಕ್ಲೀನ್ ಆಗುತ್ತೆ. ಅದಾದಮೇಲೆ ಒಳಗಡೆ ಫಿಲ್ಟರ್ ಇರ್ತವೆ ಒಂದು ಚಿಕ್ಕದು, ಆ ಫಿಲ್ಟರ್ ಬಿಚ್ಕೋಬೇಕು. ಫಿಲ್ಟರ್ ಏನಕ್ಕೆ ಬಿಚ್ಕೋಬೇಕು ಅಂದರೆ ಅದು ಕ್ಲೀನ್ ಮಾಡಬೇಕು. ಎವ್ರಿ ಡೇ ನಾವು ಪೇಂಟ್ ಮಾಡಿದಾಗ ಕ್ಲೀನ್ ಮಾಡಿ ಇಟ್ಕೊಂಡ್ರೆ ನಮಗೆ ಒಳ್ಳೆಯದು. ನಮ್ಮದು ಹ್ಯಾಂಡ್ ಮೂಮೆಂಟ್ ಕರೆಕ್ಟಾಗಿ ನಡೀತೆ. ಇಲ್ಲಾಂದರೆ ಪ್ರತಿ ಸಾರಿ ಕಚ್ರ ಬಂದು ಹ್ಯಾಂಡ್ ಡಿಸ್ಟರ್ಬ್ ಆಗುತ್ತೆ ನಮ್ಮದು ಹ್ಯಾಂಡ್ ಮೂಮೆಂಟ್ ಸ್ಪ್ರೇ ಮಾಡುವಾಗ. ಸೊ ಅದಕ್ಕೆ ಡಿಸ್ಟರ್ಬ್ ಆಗಬಾರ್ದು ಅಂತೇಳಿ ಇದು ಫಿಲ್ಟರ್ನ ರೆಗ್ಯುಲರಾಗಿ ಕ್ಲೀನ್ ಮಾಡಬೇಕು. ನಾವು ಪೇಂಟ್ ಹೊಡೆದಾದ್ಮೇಲೆ ಕ್ಲೀನ್ ಮಾಡಿ ಮತ್ತೆ ಅದೇ ರೀತಿ ರಿಟರ್ನ್ ಹಾಕಬೇಕು. ನೋಡಿ ಕ್ಲೀನ್ ಮಾಡಾಯಿತು. ಅದರಲ್ಲಿ ಸ್ವಲ್ಪ ಏನಾದರೂ ಪೇಂಟಲ್ಲಿ ಕಚರ ಇರುತ್ತಲ್ಲ, ಪೇಂಟಲ್ಲಿ ಹೋಸಲ್ಲಿ ಡೈಲಿ ರೆಗ್ಯುಲರ್ ಆಗಿರುತ್ತೆ, ಆ ಕಚರ ಬಂದಿರುತ್ತೆ. ನೀಟಾಗಿ ಕಂಪ್ಲೀಟ್ ಕ್ಲೀನ್ ಮಾಡಿಕೊಂಡು ಮತ್ತೆ ಆ್ಯಸ್ ಇಟ್ ಈಸ್ ರಿಟರ್ನ್ ಕೂಡಿಸ್ಬಿಡಬೇಕು. ಇದು ಗನ್ ಕೂಡಿಸ್ತಾ ಇದ್ದೀವಿ ನೋಡ್ಬೋದು, ಸ್ಟಿಗರ್ ಪೊಸಿಷನು ಕೂಡಿಸ್ಬಿಟ್ಟು ಒಂದು ನಮ್ಗೆ ಎಷ್ಟಾಗುತ್ತೋ ಅಷ್ಟೇ, ಜಾಸ್ತಿನೂ ಟೈಟ್ ಮಾಡಬಾರ್ದು ಫೋರ್ಸಾಗಿ. ಅದಾದಮೇಲೆ ಮತ್ತೆ ನೌಸಲ್ಲಿ ಆ್ಯಸ್ ಇಟ್ ಈಸ್ ಇಟ್ಕೊಂಡು ಇನ್ನೊಂದು ಸರ್ತಿ ಒಂದೆರಡು ಸರ್ತಿ ಹೊಡೆದು ನೋಡಬೇಕು. ಸೊ ಕ್ಲೀನ್ ಆಯಿತು. ಈ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಹಾಗೆ ಕಮೆಂಟ್ ಮಾಡಿ, ಲೈಕ್ ಮಾಡಿ.